ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಮುಂಬರುವ ಚುನಾವಣೆಗೆ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಿಕ್ಕೆ ಅಕ್ರಮ ಎಸಗ್ತಾ ಇದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಿಎಂ ಬೊಮ್ಮಾಯಿ, ಜೆಪಿ ನಡ್ಡಾ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಖುದ್ದು ಹೈಗ್ರೌಂಡ್ಸ್ ಠಾಣೆಗೆ ತೆರಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಮತದಾರರಿಗೆ 6,000 ರೂಪಾಯಿ ನೀಡ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಜಾರಕಿಹೊಳಿ ಚುನಾವಣಾ ಅಕ್ರಮಗಳಿಗೆ ಕಟೀಲ್, ಬೊಮ್ಮಾಯಿ ಸಹಕರಿಸ್ತಾ ಇದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಬಿಜೆಪಿಯ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಾವು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ, ಆದ್ರೂ ಕೂಡ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ, 3-4 ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀರಿ. ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು, ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ. 40% ಕಮಿಷನ್ ಬಗ್ಗೆ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ವೋಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ. ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು, ಮುಖಂಡಗಳೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಮನವರಿಕೆ ಆಗ್ಬಿಟ್ಟದೆ ಅವರಿಗೆ. ಅದಕ್ಕೆ ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹುನ್ನಾರವನ್ನು ರೂಪಿಸ್ಕೊಂಡಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತೇಳಿ. ಬೆಂಗಳೂರಿನಲ್ಲೇ 50% ಕೂಡ ಕಮಿಷನ್ ನಡೀತಾ ಇದೆ. ಈ ಭ್ರಷ್ಟಾಚಾರದಿಂದ ಅಗಾಧವಾದಂತ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಗೆ 30,000 ಕೋಟಿ ಖರ್ಚು ಮಾಡಬೇಕು ಅಂತ ಅವರು ಒಂದು ಅಂದಾಜು ಇಟ್ಕೊಂಡಿದ್ದಾರೆ. 5 ಕೋಟಿ ವೋಟರ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆ 6,000 ರೂಪಾಯಿ ಅಂತಂದ್ರೆ 30,000 ಕೋಟಿ ಆಗುತ್ತೆ. ನಾನು ಹೇಳಿರೋದಲ್ಲ, ರಮೇಶ್ ಜಾರಕಿಹೊಳಿ ಆಮಿಷ ಒಡ್ಡಿ ವೋಟ್ ತಗೊಳ್ಳೋದಾದ್ರೆ ಹೆಂಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಕ್ಕೆ ಸಾಧ್ಯ ಆಗ್ತದೆ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿರೋದಕ್ಕೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಎಷ್ಟು ತಳಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಕಾಂಗ್ರೆಸ್ ಓಪನ್ ಆಗಿ 2,000 ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಆಮಿಷವಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅನ್ನೋದು ಇದು ಉದಾಹರಣೆ. ಹೇಳಿಕೆಯನ್ನು ಕೊಡ್ತಾರೆ, ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಉತ್ತರವನ್ನು ಕೂಡ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದವರು ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ, ನಾವು ಮಹಿಳೆಯರಿಗೆ 2,000 ಕೊಡ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ, ಪ್ರತಿ ದಿವಸ ಒಂದೊಂದು ಘೋಷಣೆ ಮಾಡ್ತಾ ಇದ್ದಾರೆ. ಈ ಮಾನದಂಡ ಹಾಕಿದರೆ ಅವರು ಕೂಡ ಅಪರಾಧಿಗಳಾಗೋದಲ್ವ? ಆಶಾ ಆಮಿಷ ತೋರಿಸಿದ್ರು ವೋಟರ್ಸ್ಗೆ. ಒಂದೇ. ಎರಡನೇದಾಗಿ ಅವ್ರ ಶಾಸಕರು, 4-5 ಜನ ಶಾಸಕರು ಏನೋ ಕುಕ್ಕರ್, ಅವ್ರ ಫೋಟೋ ಇರುವಂಥ ಕುಕ್ಕರ್ ಕೊಟ್ಟಿರುವಂಥ ಸಾಕ್ಷಿ ಸಮೇತವಾಗಿ ಸಿಕ್ಕಿದೆ. ಕುಣಿಗಲಲ್ಲಿ ಸಿಕ್ಕು ಕಮರ್ಷಿಯಲ್ ಟ್ಯಾಕ್ಸ್ ಥರ ಅದನ್ನ ಹಿಡಿದು 4 ಜನಕ್ಕೆ ದಂಡ ಹಾಕಿದ್ದಾರೆ. ಜನರಲ್ಲಿ ಗೊಂದಲ ಮಾಡುವಂಥ ಒಂದು ಕೆಳಮಟ್ಟದ ಒಂದು ರಾಜಕಾರಣಕ್ಕಿದ್ದಾರೆ. ಅವರು ಸೋಲ್ತೇವೆ ಅನ್ನೋದು ಗ್ಯಾರಂಟಿ ಆಗಿದೆ. ಅವರೆಲ್ಲ ಗ್ಯಾರಂಟಿ, ಸೋಲ್ ಅನ್ನೋದು ಕೂಡ ಅವ್ರದ್ದು ಗ್ಯಾರಂಟಿ ಆಗಿಬಿಟ್ಟಿದೆ. ಇನ್ನು ರಮೇಶ್ ಜಾರಕಿಹೊಳಿ ಮಾತನಾಡಿ, ನನ್ನ ಕಂಡ್ರೆ ಕಾಂಗ್ರೆಸ್ಗೆ ಭಯ, ಅದಕ್ಕೆ ದೂರು ಕೊಟ್ಟಿದ್ದಾರೆ. ನಾನು ಮತದಾರರಿಗೆ ಕೊಡ್ತೀನಿ ಅಂತ ಹೇಳಿಲ್ಲ, ಕ್ಷೇತ್ರ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದೆ ಅಂತ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆಶಿ ನನ್ನನ್ನು ವೈಯಕ್ತಿಕವಾಗಿ ಹಾಳು ಮಾಡಿದ್ದಾರೆ, ಇದಕ್ಕಾಗಿ 40 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಯಾವುದೇ ಪರಿಸ್ಥಿತಿಯನ್ನು ಡಿಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕ ಮಾತಾಡಬೇಕಾಗ್ತದೆ. ನಾವು ಈಗಾಗಲೇ ನಾನು ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿಕೆ ಶಿವಕುಮಾರ್. ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದೆ. ನಾನು ಅದನ್ನು CBI ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ. ನಾನು ಅಮಿತ್ ಶಾ ಮಾತಾಡಿದ್ದೇನೆ, CBI ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ನನ್ನಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ್ನು ಮಾತಾಡ, ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ, ಅವಂಗೆ ಮಾಡಿದ್ನಿ ಸಿಡಿ ಮಾಡಿ ಅಂತ ಮಾಡ್ತಂದು ಸಿಡಿ ಇಟ್ಟು ಕೆಲಸ ಮಾಡ್ತೈತೆ ಆ ಸಂಭಾಷಣೆಯಲ್ಲಿ ಅವ ಅಂದನದನ್ನು ನಾಳೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನಾನು ಸಿಡಿ ಕೇಸನ್ನು CBI ಒಪ್ಪಿಸ್ಬೇಕು. ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ, ಅವಂದೇ ಒಂದು ಸಿಡಿ ಸಿಕ್ಕತ್ತೆ ಅಲ್ಲಿ. ಅವ್ನಿಗೆ ಭ್ರಷ್ಟಾಚಾರ ಸಂಭಾಷಣೆ ನೀವು ಇಂಪಾರ್ಟೆಂಟ್ ಅದು ಮುಚ್ಚಿಟ್ಟಾರೆ.
ಅದು CBI ಕೊಡಬೇಕು. ನನ್ನ ಹೆದರಿಕೆ ಇದೆ, ಅವ್ನು ಮುಗಿಸ್ತಾನೆ ಹೆದರಿಕೆ ಇದೆ ಅವನಿಗೂ. ನಾ ಒಬ್ಬ ಅವನು ಹೆದರ್ಸವ, ಅವ್ನಿಗೆ ಹೆದರಿಕೆ ಇದೆ. ರಮೇಶ್ ಜಾರಕಿಹೊಳಿ ಅಂದರೆ ಏನು ಗಟ್ಟಿಯಾದ ಅವನೇನು ನಾ ಇಂಥ 100 ಸಿಡಿ ಬಂದರೆ ಹೆದರ್ದಿಲ್ಲ, ಬರಲಿ. ಇನ್ನು ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾರಕಿಹೊಳಿಗೆ ಪ್ಯಾಂಟ್ ಬಿಚ್ಚು ಅಂತ ನಾನು ಹೇಳಿದ್ನ, ಬೇಕಾದ್ರೆ CBI ತನಿಖೆ ನಡೆಸಲಿ, ನಮ್ಗೇನು ಭಯ ಇಲ್ಲ ಅಂತ ಟಾಂಗ್ ಕೊಟ್ರು. ತನಿಖೆ ಮಾಡಿಸ್ಲಿ, ತನಿಖೆ ಬೇರೆ ಮಾಡಿಸ್ಲಿ, ಆಯ್ತಾ? ರಾಜಕಾರಣ ಅವ್ರ ಜೀವನ ಇರಲಿ. ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡಿದ್ನಲ್ಲ, ಆಪರೇಷನ್ ಲೋಟ ಮಾಡಿಸಿದ್ನಲ್ಲ, ನಮ್ಮ ಸರ್ಕಾರ ತೆಗ್ದಿದೆ ಅವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾರು ಉತ್ತರ? ಅವನಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ? ನಾನು ಹೇಳ್ಕೊಟ್ಟಿದ್ದ ನಿನ್ ಪ್ಯಾಂಟ್ ಬಿಚ್ಚು ಅಂತ? ಇದು ರಾಜಕಾರಣ. ಅವನಿಗೆ ಲಂಚ ಹೊಡಿ ಅಂತ ಹೇಳಿದ್ವಾ? 10,000 ರೂಪಾಯಿ ದುಡ್ಡು, 6,000 ರೂಪಾಯಿ ಓಟ್ ಕೊಡು ಅಂತ ಹೇಳಿದ್ವಾ? 5 ಕೋಟಿ ಜನಕ್ಕೆ ದುಡ್ಡು ಹಂಚು ಅಂತ ಹೇಳಿದ್ವಾ? ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತನಿಖೆ ಮಾಡಿಸ್. ಮಾಜಿ CM ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಆರೋಗ್ಯ ಸಚಿವ ಸುಧಾಕರ್ಗೆ ಟಗರು ಪಂಚ್ ಕೊಟ್ಟಿದೆ. ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತ ಸಿದ್ದರಾಮಯ್ಯ, ಕೊರೋನಾ ವೇಳೆ ಸಚಿವ ಸುಧಾಕರ 3,000 ಕೋಟಿ ಲಂಚವನ್ನ ಪಡೆದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಈ ಸುಧಾಕರ ಅಂತ ಟಾಂಗ್ ಕೊಟ್ರು. ಸುಧಾಕರ್ MBBS ಓದಿದ್ದಾರೋ ಇಲ್ವೋ ಅಂತಲೂ ಕೂಡ ಲೇವಡಿಯನ್ನ ಮಾಡಿದ್ದಾರೆ. ಮೊಯ್ಲಿಯನ್ನ ಎದುರು ಹಾಕೊಂಡು ಸುಧಾಕರ್ಗೆ ಟಿಕೆಟ್ ಕೊಡ್ಸಿದ್ ನಾನು, ಈಗ ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾನೆ ಅಂತ ಟಾಂಗ್ ಕೊಟ್ರು. ಈ ಭ್ರಷ್ಟಾಚಾರ ಮಾಡೋರಿಗೆ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈಗ 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ. ಕೊರೋನಾ ಟೈಮ್ನಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ, ಹೆಲ್ತ್ ಮಿನಿಸ್ಟ್ರು. ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮಾಜಿ CM ಯಡಿಯೂರಪ್ಪ ಕುರ್ಚಿಯಿಂದ ಕೆಳಗಿಳಿದ್ರೂ ಡಿಮ್ಯಾಂಡ್ ಏನು ಕಮ್ಮಿ ಆಗಿಲ್ಲ. ಪ್ರಚಾರಕ್ಕೆ ರಾಜಾಹುಲಿ ಬರಬೇಕು ಅಂತ ಶಾಸಕರು ಆಕಾಂಕ್ಷಿಗಳು ದುಂಬಾಲ್ ಬಿದ್ದಿದ್ದಾರೆ. ಟಿಕೆಟ್ ಹಂಚೋ ಮುನ್ನವೇ BSYರನ್ನ ತಮ್ಮ ಕ್ಷೇತ್ರಕ್ಕೆ ಕರೆಸಿಕೊಂಡು ಪ್ರಚಾರ ಮಾಡಿಸಬೇಕು ಅನ್ನೋ ಪ್ಲಾನ್ನಲ್ಲಿದ್ದಾರೆ. BSYಗೆ ಪಕ್ಷದಲ್ಲಿ ಸಖತ್ ಡಿಮ್ಯಾಂಡ್ ಇದ್ರು ಯಡಿಯೂರಪ್ಪನವರೇ ಸೈಲೆಂಟ್ ಆಗಿದ್ದಾರಾ ಎನ್ನಲಾಗ್ತಾ ಇದೆ. ಇನ್ನು BSYರನ್ನ ಬಳಸಿಕೊಳ್ಳಲು ಹೈಕಮಾಂಡ್ ಸಖತ್ ಪ್ಲಾನ್ ಮಾಡಿದೆ. BSYಗಾಗಿಯೇ ಪ್ರತ್ಯೇಕ ಟೂರ್ ಪ್ಲಾನ್ ಮಾಡ್ತಿದೆ. ಯಡಿಯೂರಪ್ಪನವರನ್ನೇ ಕೇಂದ್ರೀಕರಿಸಿ ಸಮಾವೇಶಕ್ಕೆ ಸಿದ್ಧತೆ ಮಾಡಲಾಗ್ತಿದೆಯಂತೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟನ್ನ ಗೆಲ್ಲಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. JDS ಭದ್ರಕೋಟೆಯಲ್ಲಿ ಬಿಜೆಪಿ ಹೆಚ್ಚು ಸೀಟನ್ನ ಪಡೆಯಲಿಕ್ಕೆ ಇನ್ನಿಲ್ಲದ ತಂತ್ರವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಕೇಸರಿ ಪಡೆ ಕೆಲವೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಂದಾಯ ಸಚಿವ R. ಅಶೋಕ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2008ರಲ್ಲೂ ಕೂಡ ಇವರೇ ಆಗಿದ್ರು, ಆದರೂ ಏನು ವರ್ಕೌಟ್ ಮಾಡಿರಲಿಲ್ಲ R. ಅಶೋಕ್. ಇವ್ರ ತಂತ್ರ ಫೇಲ್ಯೂರ್ ಆಗಿತ್ತು. ಈ ಬಾರಿ ನೋಡ್ಬೇಕು ಯಾವ ರೀತಿಯ ಕೈ ಹಿಡಿಯುತ್ತೆ ಅಂತ. ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಅಶೋಕಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಎಷ್ಟರ ಮಟ್ಟಿಗೆ ಅದು ಸಫಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಂಡ್ಯ ರಾಜಕೀಯ ಬದಲಾವಣೆಗಾಗಿ ನಾನು ಬಂದಿದ್ದೇನೆ ಅಂತ ಸಚಿವ R. ಅಶೋಕ್ ಮಂಡ್ಯದಲ್ಲಿ ಹೇಳಿದ್ದಾರೆ. JDS ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿ ಇದ್ದಾರಂತೆ. ಇನ್ನೊಂದು ವಾರದಲ್ಲಿ ಅನೇಕ ಪ್ರಮುಖರು ಪಕ್ಷಕ್ಕೆ ಬರುವಂತ ತೀರ್ಮಾನ ಮಾಡಲಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ಮಂಡ್ಯದಲ್ಲಿ ಈಗಾಗಲೇ ಖಾತೆ ಓಪನ್ ಮಾಡಿದ್ದೀರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜನ ಕಾಂಗ್ರೆಸ್ ಮತ್ತು JDS ಅನ್ನು ತಿರಸ್ಕಾರ ಮಾಡಿ ಇಂಡಿಪೆಂಡೆಂಟ್ ಗೆಲ್ಲಿಸಿದ್ದಾರೆ. ಆದ್ದರಿಂದ ಮಂಡ್ಯದಲ್ಲಿ BJP ಬೆಳವಣಿಗೆಗೆ ಒಳ್ಳೆಯ ಅವಕಾಶ ಇದೆ ಅಂತೇಳಿ ನಮ್ಮ ನಾಯಕರಾದಂಥ ಮೋದಿಯವರು, ಅಮಿತ್ ಶಾ ಅವರು ಈಗಾಗಲೇ ಹಳೆ ಮೈಸೂರಲ್ಲಿ ಪಾರ್ಟಿಗೆ ಹೆಚ್ಚು ಸೀಟ್ ತರಬೇಕು ಅಂತ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ಪ್ರಕಾರ ನಾವು ಇಲ್ಲಿ ಬಂದಿದ್ದೀರಿ. ಮಂಡ್ಯದಲ್ಲಿ ಹೆಚ್ಚು ಸೀಟ್ ಗೆಲ್ಲುವಂಥದ್ದೇ ನಮ್ಮ ಉದ್ದೇಶ. BJP ಈ ಬಾರಿ ಮಂಡ್ಯದಲ್ಲಿ BJP ಮಯ ಆಗಬೇಕು, BJP ಆಗಬೇಕು. ಗೆಲ್ಲುವಂಥದ್ದು ಏನೇನು ಬೇಕೋ ಎಲ್ಲ ರೀತಿ ಕಸರತ್ತುಗಳನ್ನು ನಾವು ಮಾಡ್ತೀರಿ. ಇಲ್ಲಿ ಗೆಲ್ಲೇಬೇಕು, ಗೆಲ್ತೀರಿ. ಅಯೋಧ್ಯೆ ದತ್ತಪೀಠ ಹೋರಾಟದ ಬಗ್ಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ ಶೃಂಗೇರಿ ಶಾಸಕ ರಾಜೇಗೌಡ ಕ್ಷಮೆ ಕೇಳಿದ್ದಾರೆ. ಹಳ್ಳಿಗಳಲ್ಲಿ ರೂಢಿ ಇರುವ ಶಬ್ದವನ್ನು ಬಳಸಿದ್ದೇನೆ. ಆ ಶಬ್ದ ಬಳಕೆ ಯಾರ ಸಂಸ್ಕೃತಿಯೂ ಆಗಬಾರದು, ಆ ಶಬ್ದ ಬಳಸಬಾರದಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಶಿರಡಿ ಪ್ರವಾಸದಲ್ಲಿರುವ ಶಾಸಕ ರಾಜೇಗೌಡ ಅಲ್ಲಿಂದಲೇ ಕ್ಷಮೆ ಕೇಳಿದ್ದಾರೆ. ನಿರಂತರವಾಗಿ ನಮಗೆ ಕಿರುಕುಳ ಕೊಡ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇರೋದ್ರಿಂದ ನಾನು ಕೂಡ
ಒಮ್ಮೆ ಅದನ್ನು ನೋಡಿ ನಾನು ಆಕ್ರೋಶದಿಂದ ಮಾತನಾಡುವಾಗ ಒಂದು ಹಳ್ಳಿಗಳಲ್ಲಿ ರೂಢಿತವಾದ ಶಬ್ದವನ್ನು ಬಳಸಿದ್ದೇನೆ. ಆ ಶಬ್ದ ಬಳಸಬಾರದಿತ್ತು. ಆ ಶಬ್ದ ಬಳಕೆ ಯಾರ ಸಂಸ್ಕೃತಿಯೂ ಆಗಬಾರದು. ಆ ಒಂದು ಪದವನ್ನು ನಾನು ಹಿಂಪಡೆಯುತ್ತಿದ್ದೇನೆ ಮತ್ತು ವಿಷಾದವನ್ನು ನಾನು ವ್ಯಕ್ತಪಡಿಸುತ್ತೇನೆ. PSI ನೇಮಕಾತಿ ಪರೀಕ್ಷೆ ಅಕ್ರಮ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ RD ಪಾಟೀಲ ಬೆಂಬಲಿಗರು ಮತ್ತೆ 3 ಆಡಿಯೋ ಬಿಡುಗಡೆ ಮಾಡಿದ್ದಾರೆ. CID DYSP ಶಂಕರಗೌಡ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆಡಿಯೋದಲ್ಲಿ ನೀವು ಯಾರಿಗೆ ಹೇಳ್ತೀರೋ ಅವರಿಗೆ ದುಡ್ಡು ಕೊಡ್ತೇನೆ, ಕೇಸ್ನ ಬೇಗ ಮುಗಿಸ್ರಿ, ನಾಳೆ ಅಥವಾ ನಾಡಿದ್ದು ಪೇಮೆಂಟ್ ಕಳಿಸ್ತೇನೆ ಅಂತ ಮಾತನಾಡಿರುವಂಥ ಆಡಿಯೋ ವೈರಲ್ ಮಾಡಿದ್ದಾರೆ. ಇನ್ನು ನಿನ್ನೆಯಷ್ಟೇ ಕಿಂಗ್ ಪಿನ್ RD ಪಾಟೀಲ CID ಅಧಿಕಾರಿ 3 ಕೋಟಿ ಕೇಳಿದ್ರು ಅಂತ ಆರೋಪವನ್ನು ಮಾಡಿದ್ದ. ಇದು ತುಂಬ ಸೀರಿಯಸ್ ಇಶ್ಯೂ ಆಗುತ್ತೆ. ಅವರು ಯಾರು ಯಾವ ರೀತಿಯಾಗಿ ದುಡ್ಡನ್ನು ಇಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಿಸಬೇಕಾಗಿದೆ ಸರ್ಕಾರ. ವೇಶ್ಯಾವಾಟಿಕೆ ದಂಧೆ ಸೇರಿದಂತೆ ಹಲವು ಆರೋಪ ಹೊತ್ತಿರುವ ಸ್ಯಾಂಟ್ರೋ ರವಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸ್ಯಾಂಟ್ರೋ ರವಿ ಮೇಲೆ ಹಲವು ಆರೋಪ ಮಾಡಿದ್ದ ಪತ್ನಿ ಇವತ್ತು CID ವಿಚಾರಣೆಗೆ ಹಾಜರಾಗಿದ್ರು. ಸ್ಯಾಂಟ್ರೋ ರವಿ ಪತ್ನಿ ಹಾಗೂ ಆಕೆಯ ತಂಗಿ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸ್ಯಾಂಟ್ರೋ ರವಿ ಪತ್ನಿ, ಮೈಸೂರು ಪೊಲೀಸರ ಮೇಲೆ ನನಗೆ ನಂಬಿಕೆ ಇರಲಿಲ್ಲ, ಹೀಗಾಗಿ ಅಲ್ಲಿ ಯಾವುದೇ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. ಈಗ ಮದುವೆ ಆಗಿರುವ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೇನೆ, ಇನ್ನೂ ಕೆಲವು ದಾಖಲೆಗಳನ್ನು ನೀಡಲು ಹೇಳಿದ್ದಾರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ರವಿ ಬಂದ್ಬಿಟ್ಟು ನನ್ನ ಗಂಡನೇ, ಅದೇ ಲಾಸ್ಟ್ ಒಬ್ರು ಜೊತೆ ಮಂಚ ಹತ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪಲ್ಲ. ಅದೇ ಸೇಡನ್ನೇ ಇಟ್ಕೊಂಡ್ಬಂದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ದರೋಡೆ ಕೇಸ್ ಹಾಕ್ಸಿದ್ರು. ಆ ದರೋಡೆ ಕೇಸು ಸುಳ್ಳು ಅಂತ ಇವಾಗ ಮೊದಲನೇ ಹಂತದಲ್ಲಿ ಅಮರ ಕೂಡ ಆಗಿದ್ದಾರೆ ಪೊಲೀಸರು. ಈ ತರನೇ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರೇ ಮುಂದೆ ನಿಂತು ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ರು. ಅದನ್ನ ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡ್ಕೋತಾರೆ. ಬೆಂಗಳೂರಲ್ಲಿ ಒಂದ್ಸಲ ನಮ್ಮ ಮನೆಗೆ ರಿಟೈರ್ಡ್ IAS ಲಕ್ಷ್ಮೀನಾರಾಯಣ ಅವ್ರು ಬಂದಿರ್ತಾರೆ. ಆದ್ರೆ ಅವ್ರಿಗೆ ಯಾವ ಉದ್ದೇಶಕ್ಕೆ ಬಂದಿರೋ ಗೊತ್ತಿಲ್ಲ. ತದನಂತರ ನಾವು ಮೈಸೂರಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಅವ್ರ ನಂಬರ್ ಕೊಟ್ಬಿಟ್ಟು ಅವ್ರ ಜೊತೆ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಹೇಳಿರ್ತಾರೆ. ಅದೇ ನಾನು ಯಾವುದೇ ರೀತಿ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿರಲ್ಲ. ಅದಾದ ಸ್ವಲ್ಪ ದಿನಕ್ಕೆ ಈ ಥರ ಬೇರೆಯವ್ರ ಜೊತೆ ಇದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪಲಿಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ. ಏನಕ್ಕೆ ಈ ಕೇಸ್? ಬೆಂಗಳೂರಿನ ನಾಗರಬಾವಿಯ ಆರ್ಕಿಡ್ ಶಾಲೆ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. CBSE ಸಿಲೆಬಸ್ ಅಂತೇಳಿ ಸ್ಟೇಟ್ ಸಿಲೆಬಸ್ ಪರೀಕ್ಷೆ ನಡೆಸ್ತಾ ಇದ್ದಾರಂತೆ. ಇದಕ್ಕೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇಂದು DDPI ಬೈಲಾಂಜನೇಯ ಹಾಗೂ BEO ಖುದ್ದು ಶಾಲೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ DDPIಗೆ ಪೋಷಕರು ತರಾಟೆಗೆ ತೆಗೆದುಕೊಂಡ್ರು. ಲಂಚ ಪಡೆದು ನಮಗೆ ಮೋಸ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ರು. ಇನ್ನು DDPI ಸಹ ಶಾಲಾ ಆಡಳಿತ ಮಂಡಳಿ ಬಳಿ ದಾಖಲೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮಾತನಾಡಿದಂಥ DDPI ಬೈಲಾಂಜನೇಯ ಆರ್ಕಿಡ್ ಶಾಲೆಯ ಪರವಾನಗಿ ರದ್ದುಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಒಬ್ಬ ಬಡ ಮಕ್ಕಳ ಹತ್ರ ಕಟ್ಟಿಸ್ಕೊಂಡವ್ರೆ. ಈಗ ನೋಡಿದ್ರೆ ಒಂದೇ ಒಂದು DDPI ಹೇಳೋದು ಒಂದೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾವು ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್. ಈಗ DDPI ನಿಮ್ಗೆ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ? ನಿಮಗೆ DDPIನವರು ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ, ಇವರು ಸುಳ್ಳು ದಾಖಲೆಯನ್ನು ಕೊಟ್ಟವರೇ. ಮ್ಯಾನೇಜ್ಮೆಂಟ್ ಅವರು ಸುಳ್ಳು ಅವರ ತಂಡ ಮಾಡಿರುವಂತಹ ಪ್ರಕಾರವಾಗಿ ಅವರು ಸ್ಟೇಟ್ ಸಿಲೆಬಸ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬಂದಿಲ್ಲ. ಸೆಂಟ್ರಲ್ ಸಿಲೆಬಸ್ ಅನ್ನೇ ಮಾಡ್ತಾ ಇರೋದು. ಆ ಒಂದು ವಿಚಾರ ಮತ್ತು 9 ಮತ್ತು 10ನೇ ತರಗತಿ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಕ್ಲಾಸ್ ನಡೆಸಿ ಬೇರೆ ಕಡೆ ದಾಖಲು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಎರಡೂ ವಿಚಾರವಾಗಿ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ರೂಪ್ಸಾ ಸಂಘಟನೆ ಆರೋಪಿಸಿದೆ. ಲಂಚ ಕೊಟ್ಟರಷ್ಟೇ ಶಾಲಾ ಪರವಾನಗಿ ನವೀಕರಣ ಮಾಡ್ತಾರೆ ಅಂತ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆಡಿಯೋ ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಲೋಕೇಶ್ ತಾಳಿಕಟ್ಟೆ, ಶಾಲಾ ನವೀಕರಣಕ್ಕೆ ಬಂಗಾರಪೇಟೆ ಶಿಕ್ಷಣ ಇಲಾಖೆ ಅಧಿಕಾರಿ 15,000 ಲಂಚ ಕೇಳಿದ್ರು ಅಂತ ಆರೋಪ ಮಾಡಿದ್ದಾರೆ. ಈ ಕುರಿತು 2 ಆಡಿಯೋ ರಿಲೀಸ್ ಮಾಡಿದ್ದಾರೆ. ಈ ಕುರಿತು ದಾಖಲೆ ನೀಡಿದ್ರು ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ 3ನೇ ದಿನವೂ ಕೂಡ ಮುಂದುವರೆದಿದೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪಾಪ ಕೊರೆವ ಚಳಿಯಲ್ಲೂ ಕೂಡ ಪುಟ್ಟ ಮಕ್ಕಳ ಜೊತೆ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಧರಣಿ ನಿರತ ಕಾರ್ಯಕರ್ತೆಯರು ಅಸ್ವಸ್ಥರಾಗಿದ್ದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಪ್ರತಿಭಟನಾ ಸ್ಥಳದಲ್ಲಿ ಕುಡಿಲಿಕ್ಕೆ ನೀರು ಕೂಡ ಇಲ್ಲ, ಶೌಚಾಲಯ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕನಿಷ್ಠ ಸೌಜನ್ಯವನ್ನಾದರೂ ಕೂಡ ತೋರಿಸಬೇಕಾಗಿತ್ತು ಸರ್ಕಾರ, ಅದನ್ನು ಕೂಡ ತೋರಿಸ್ತಾ ಇಲ್ಲ.
ಕಳೆದ 2 ವರ್ಷಗಳಿಂದ ಅಬ್ಬರಿಸಿ ಬೊಬ್ಬರಿದಿದ್ದ ಕೋವಿಡ್ ಭಯ ಇನ್ನೂ ಕಡಿಮೆಯಾಗಿಲ್ಲ. ಕೊರೋನಾ ಕೇಸ್ ಕಡಿಮೆಯಾದರೂ ಅದರ ಸೈಡ್ ಎಫೆಕ್ಟ್ ಮಾತ್ರ ಇನ್ನೂ ನಿಂತಿಲ್ಲ. ಕೋವಿಡ್ ಬಂದ್ ಹೋದ ಕೆಲವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಕೋವಿಡ್ನಿಂದ ಶ್ವಾಸಕೋಶಕ್ಕೆ ನೇರವಾಗಿ ವೈರಸ್ ದಾಳಿ ಮಾಡೋದ್ರಿಂದ ನ್ಯೂಮೋನಿಯಾ ಕೇಸ್ ಹೆಚ್ಚಳವಾಗ್ತಾ ಇದೆ. ನ್ಯೂಮೋನಿಯಾ ಬಂದವರ ದೇಹದಲ್ಲಿ ಬ್ಲಡ್ ಕ್ಲಾಟ್ ಆಗ್ತಾ ಇದೆ. ಹೀಗಾಗಿ ಒಮಿಕ್ರಾನ್ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತ ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಸಮಾಜ ಕಲ್ಯಾಣ ಇಲಾಖೆ ಹೆಸರಲ್ಲಿ ಭಾರಿ ವಂಚನೆ ಪ್ರಕರಣ ನಡೆದಿದೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತೇವೆ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾರೆ. ವಂಚನೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹರ್ಷ, ರೂಪೇಶ್ ಮತ್ತು ಮೋಹನ್ ಬಂಧಿತ ಆರೋಪಿಗಳು ವಿದ್ಯಾರಣ್ಯಪುರದ ವ್ಯಕ್ತಿಯೊಬ್ಬರಿಗೆ ಉಚಿತ ಲ್ಯಾಪ್ಟಾಪ್ ಕೊಡೋದಾಗಿ ಹೇಳಿ ನಂಬಿಸಿ 500 ರೂಪಾಯಿಯನ್ನ ಪಡೆದಿದ್ರು. ಅದೇ ರೀತಿ ಹಲವು ಜನರಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ. ಈಶಾನ್ಯ ವಿಭಾಗ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿ ಬೃಹತ್ ಗಾತ್ರದ ಜವಳಿ ಮಿಲ್ನ ಚಿಮಣಿಯನ್ನ ನೆಲಸಮ ಮಾಡಲಾಗಿದೆ. ಮಹದೇವ ಟೆಕ್ಸ್ಟೈಲ್ ಮಿಲ್ನ ಚಿಮಣಿ ಇದಾಗಿದ್ದು ಜವಳಿ ಕಾರ್ಖಾನೆಗೆಂದು ಚಿಮಣಿಯನ್ನ ಸ್ಥಾಪಿಸಲಾಗಿತ್ತು. ಸ್ಫೋಟಕಗಳನ್ನು ಇಟ್ಟು ಚಿಮಣಿ ನೆಲಸಮಗೊಳಿಸಲಾಗಿದೆ. ಬೃಹತ್ ಗಾತ್ರದ ಚಿಮಣಿ ನೆಲಸಮದ ವಿಡಿಯೋ ವೈರಲ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಘರ್ಷಣೆ ಆಗಿ ಹೊಡೆದಾಡಿಕೊಂಡಿದ್ದಾರೆ. ಆರ್ಸಿಬಿ ಸಿಎಸ್ಕೆ ಅಂತ ಘೋಷಣೆ ಹಾಕಿದ್ದಕ್ಕೆ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಿದಂಥ ಗಾಳಿಪಟ ಉತ್ಸವದಲ್ಲಿ ಈ ಒಂದು ಘಟನೆ ಆಗಿದೆ. ಹೊಡೆದಾಟದ ಮಧ್ಯೆ ಚಾಕನ್ನ ಹಾಕ್ಲಿಕ್ಕೂ ಕೂಡ ಒಂದು ಗುಂಪು ಮುಂದಾಗಿದೆ. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ರಾಜಸ್ಥಾನದ ಅಲ್ವಾರ್ ನಗರದಲ್ಲಿ ಎಟಿಎಂ ದರೋಡೆಗೆ ವಿಫಲ ಯತ್ನ ನಡೆದಿದೆ. ಸೂರ್ಯನಗರದಲ್ಲಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ನುಗ್ಗಿದ ದುಷ್ಕರ್ಮಿ ಸಿಸಿಟಿವಿ ಕ್ಯಾಮೆರಾಗೆ ಕಪ್ಪು ಬಣ್ಣ ಸ್ಪ್ರೇ ಮಾಡಿದ್ದಾನೆ. ಬಳಿಕ ಎಟಿಎಂನಲ್ಲಿದ್ದ ಹಣ ಕದಿಯಲು ಯತ್ನಿಸಿದ್ದಾನೆ. ಅಷ್ಟರಲ್ಲಿ ಪೊಲೀಸ್ ವಾಹನ ಬರುವ ಶಬ್ದ ಕೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಎಟಿಎಂನಲ್ಲಿ 10 ಲಕ್ಷ ಹಣ ಸುರಕ್ಷಿತವಾಗಿ ಉಳಿದಿದೆ. ಉತ್ತರಾಖಂಡದ ಜಸ್ಪುರದ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಗಳ 2 ಗುಂಪು ಹೊಡೆದಾಡಿಕೊಂಡಿದೆ. ಘಟನೆಯಲ್ಲಿ 6ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ವಿದ್ಯಾರ್ಥಿಗಳು ರಾಡು, ದೊಣ್ಣೆಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಭೀಕರ ಅಪಘಾತ ಆಗಿದೆ. ಬೈಸಿಕಲ್ನಲ್ಲಿದ್ದ ಬಾಲಕನಿಗೆ ಕಾರ್ ಡಿಕ್ಕಿ ಹೊಡೆದಿದೆ. ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ 8 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಬಾಲಕ ಸೈಕಲ್ ತುಳಿತಾ ಇದ್ದ ಈ ವೇಳೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಚಾಮರಾಜನಗರ ಮಹದೇಶ್ವರ ಬೆಟ್ಟದ ಪಾಲಾರ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ತಮಿಳುನಾಡು ಪ್ರವಾಸ ಮುಗಿಸಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದ ಬಸ್ ಉರುಳಿ ಬಿದ್ದಿದೆ. ಘಟನೆಯಲ್ಲಿ 15ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು ಗಾಯಾಳುಗಳಿಗೆ ಮಹದೇಶ್ವರ ಬೆಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಗುಜರಾತ್ನಿಂದ ಇವರು ಪ್ರವಾಸಕ್ಕೆ ಬಂದಿದ್ದು ಪಾಲಾರ್ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ. ಚಿಕ್ಕೋಡಿ ತಾಲೂಕಿನ 4 ಗ್ರಾಮಗಳಲ್ಲಿ ಸರಣಿ ಕಳ್ಳತನ ಆಗಿದೆ. ಕರೋಶಿ, ಬಂಬಲವಾಡ, ಯಾದಗೂಡ, ಮುಗಳಿ ಗ್ರಾಮಗಳಲ್ಲಿ ಸರಣಿ ಕಳ್ಳತನವಾಗಿದೆ. ಕರೋಶಿ ಒಂದೇ ಗ್ರಾಮದಲ್ಲಿ 6 ಮನೆಗೆ ಕದಿಮರು ಕನ್ನ ಹಾಕಿ ಎಸ್ಕೇಪ್ ಆಗಿದ್ದಾರೆ. ವಿಶಾಲ ಪಾಂಡಾರೆ ಎಂಬುವವರ ಮನೆಯಲ್ಲಿ 7 ಲಕ್ಷ ನಗದು, 12 ತೊಲ ಬಂಗಾರ ಕಳ್ಳತನವಾಗಿದೆ. ತಾಯಿಯ ಆಪರೇಷನ್ಗೆ ಅಂತ ಕೂಡಿಟ್ಟಿದ್ದಂಥ ಹಣ ಕಳ್ಳತನವಾಗಿದೆ. ಕಳ್ಳರ ಚಲನವಲನ ಕರೋಶಿ ಗ್ರಾಮದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತಮಿಳುನಾಡಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಹವಾಮಾನ ವೈಪರೀತ್ಯದಿಂದಾಗಿ ತಮಿಳುನಾಡಿನ ಸತ್ಯಮಂಗಲಂನಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದೆ. ಬೆಂಗಳೂರಿನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಸತ್ಯಮಂಗಲಂನ ಉಕಿಣಿಯಂ ಬಳಿ ತುರ್ತು ಭೂಸ್ಪರ್ಶ ಮಾಡಿದೆ. ರವಿಶಂಕರ್ ಗುರೂಜಿ ಸೇರಿ ಇಬ್ಬರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರವನ್ನು ಯೂಟ್ಯೂಬ್ ಹಾಗೂ ಟ್ವಿಟರ್ನಲ್ಲಿ ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ. ಕೇಂದ್ರ ಸರ್ಕಾರದ ಕ್ರಮವನ್ನು ಕಾಂಗ್ರೆಸ್ ನಾಯಕರು ವಿರೋಧಿಸಿದರೆ ಎಕೆ ಆಂಟನಿ ಪುತ್ರ ಅನಿಲ್ ಆಂಟನಿ ಬೆಂಬಲಿಸಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ತಮ್ಮ ಬಗ್ಗೆ ಅಪಸ್ವರ ಕೇಳಿ ಬರ್ತಿದ್ದಂತೆ ಅನಿಲ್ ಆಂಟನಿ ಕೇರಳ ಕಾಂಗ್ರೆಸ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ.
ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂದ್ರೆ SCO ಸಭೆಗೆ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಭಾರತ ಆಹ್ವಾನವನ್ನು ನೀಡಿದೆ. ಗೋವಾದಲ್ಲಿ ಮೇ 4 ಹಾಗೂ 5ರಂದು ನಡೆಯುವಂತ ಸಭೆಗೆ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಭಾರತ ಆಹ್ವಾನವನ್ನು ಕೊಟ್ಟಿದೆ. ಚೀನಾದ ಹೊಸ ವಿದೇಶಾಂಗ ಸಚಿವ ಕಿನ್ ಗ್ಯಾಂಗ್ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲ್ವಾಲ್ ಭುಟ್ಟೋ ಅವರನ್ನ ಭಾರತ ಆಹ್ವಾನಿಸಿದೆ. ಆದರೆ ಪಾಕ್ ವಿದೇಶಾಂಗ ಸಚಿವ ಬಿಲ್ವಾಲ್ ಭುಟ್ಟೋ ಈ ಸಭೆಯಲ್ಲಿ ಭಾಗವಹಿಸುವಂತದ್ರ ಬಗ್ಗೆ ಪಾಕಿಸ್ತಾನ ಯಾವುದೇ ದೃಢೀಕರಣವನ್ನು ನೀಡಿಲ್ಲ. ನಾಳೆ 74ನೇ ಗಣರಾಜ್ಯೋತ್ಸವವನ್ನು ದೆಹಲಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ನಾಳೆ ಬೆಳಗ್ಗೆ 7:30ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ಮಾಡಲಿದ್ದಾರೆ. ಬಳಿಕ ಕರ್ತವ್ಯ ಪಥದಲ್ಲಿ ಸೇನಾ ಪರೇಡ್ ನಡೆಯಲಿದೆ. ಹಾಗೆ 23 ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೆಯಲಿದೆ. ಕರ್ನಾಟಕದಿಂದ ನಾರಿ ಶಕ್ತಿ ಟ್ಯಾಬ್ಲೋ ಪ್ರದರ್ಶನವಾಗಲಿದೆ. ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ LCC ಪಾಲ್ಗೊಳ್ತಿದ್ದಾರೆ. ಈಗಾಗಲೇ ದೆಹಲಿಗೆ ಈಜಿಪ್ಟ್ ಅಧ್ಯಕ್ಷ ಆಗಮಿಸಿದ್ದು ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಾಗತ ಕೋರಿದ್ದಾರೆ. ಅಮೆರಿಕದಲ್ಲಿ ಗುಂಡಿನ ದಾಳಿ ಮತ್ತೆ ಮುಂದುವರೆದಿದೆ. ಅಮೆರಿಕದ ವಾಷಿಂಗ್ಟನ್ನ ಯಾಕಿಮಾ ನಗರದ ಕನ್ವೆನ್ಷನ್ಸ್ ಸ್ಟೋರ್ನಲ್ಲಿ ಫೈರಿಂಗ್ ಆಗಿದೆ. ಗುಂಡಿನ ದಾಳಿಯಲ್ಲಿ 3 ಮೃತಪಟ್ಟಿದ್ದಾರೆ. ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಂತ ಆರೋಪಿ ಸ್ಟೋರ್ನಲ್ಲಿದ್ದಂಥ ಎಲ್ಲರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ. ಗುಂಡಿನ ದಾಳಿ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ನಿನ್ನೆಯಷ್ಟೇ ಅಮೆರಿಕದ ಉತ್ತರ ಕ್ಯಾಲಿಫೋರ್ನಿಯಾದ ಹಾಫ್ ಮೂನ್ ಬೇ ಪ್ರದೇಶದ 2 ಸ್ಥಳಗಳಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ಈ ಒಂದು ಘಟನೆ ನಡೆದಿದೆ. ಛತ್ತೀಸ್ಗಢದ ದುರ್ಗ ನಗರದಲ್ಲಿ ಚಲಿಸ್ತಾ ಇದ್ದ ಬೈಕ್ನಲ್ಲಿ ಪ್ರೇಮಿಗಳು ರೊಮ್ಯಾನ್ಸ್ ಮಾಡಿದ್ದಾರೆ. ಪ್ರೇಮಿಗಳು ರೊಮ್ಯಾನ್ಸ್ ಮಾಡುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಹುನಿರೀಕ್ಷಿತ ಹಾಗೂ ಬಹು ವಿವಾದಿತ ಪಠಾಣ್ ಸಿನಿಮಾ ಇಂದು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಬೆಂಗಳೂರಿನ ವೀರೇಶ್ ಥಿಯೇಟರ್ ಬಳಿ ಸಿನಿಮಾ ಬ್ಯಾನ್ ಮಾಡುವಂತೆ ಹಿಂದೂ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿದರು. ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಹಾಕಿದ್ದಾರೆ.